ವಿಚಾರದಲ್ಲೂ ಕೂಡ ಜಟಾಪಟಿ ಶುರುವಾಗಿದೆ. ಹೈಕೋರ್ಟ್ ಜುಲೈ 29 ಒಂದು ಆದೇಶ ಕೊಟ್ಟಿದ್ದು ಹಗರಣ ಸ್ವತಂತ್ರ ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಸೂಚನೆ ಕೊಟ್ಟು ಆ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಧ್ವನಿ ಎತ್ತಿದರು. ಇವತ್ತು ಕುಮಾರಸ್ವಾಮಿ ಅವರು 7 ಪುಟಗಳ ಪತ್ರವನ್ನ ಸರ್ಕಾರಕ್ಕೆ ಬರೆದು ಐಸ್ ಯೋಜನೆಯನ್ನ ವಶಪಡಿಸಿಕೊಂಡು ಈ ಸಂಬಂಧ ಒಂದು ಕಾನೂನು ರಚನೆ ಮಾಡಬೇಕು, ಕೂಡಲೇ ಟೋಲ್ ನಿಷೇಧ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಆಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಪೂರ್ತಿ ಬೆಂಬಲವನ್ನ ಕೊಡ್ತಾ ಇದ್ದೀನಿ. ಹಿಂದೆನೂ ಕೂಡ ನಾನು ನೈಸ್ ಪ್ರಾರಂಭ ಏನಿದೆ ಅಲ್ಲಿ ಉತ್ತರಹಳ್ಳಿ ಕ್ಷೇತ್ರ ಅಲ್ಲಿ MLA ಆಗಿದ್ದೆ. ನಾನು ಆ MLA ಆಗಿದ್ದಂತ ಸಂದರ್ಭದಲ್ಲಿ ನಾನು ಮೊದಲ ಪ್ರತಿಭಟನೆ ಅವತ್ತು ಯಾರು ಮಾಡಿಲ್ಲ. ಯಾಕಂದ್ರೆ ಅವತ್ತು JDS ಅಧಿಕಾರದಲ್ಲಿತ್ತು, JH ಪಟೇಲ್ ಮುಖ್ಯಮಂತ್ರಿ ಆಗಿದ್ರು. ಅವರು ಆ JH ಪಟೇಲ್ ಅವರು ಆ ಒಂದು ಉದ್ಘಾಟನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಹೋಗಿ ನಾನು ಕ್ಷೇತ್ರದ ಶಾಸಕನಾಗಿ ನನಗೆ ಇನ್ವಿಟೇಷನ್ ಇತ್ತು ಆ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲೇ ಅದು ಉದ್ಘಾಟನೆ ನಡೀತಾ ಇತ್ತು, ಮೋಸ್ಟ್ಲಿ ಅಧ್ಯಕ್ಷತೆಯನ್ನ ತರ. ನಾನು ಅದನ್ನ ಬೈಕಾಟ್ ಮಾಡಿದೆ. ರೈತರ ವಿರುದ್ಧವಾದಂಥ ಯೋಜನೆ ಇದು ಅಂತೇಳಿ ಬೈಕಾಟ್ ಮಾಡಿದೆ. ಇವತ್ತು ಅದೇ ಸ್ಟ್ಯಾಂಡ್ ಅಲ್ಲಿದ್ದೀನಿ. ನೈಸ್ ಅನ್ನೋದು ನೈಸ್ ಆಗಿ ಕರ್ನಾಟಕ ಜನತೆಯನ್ನ ಲೂಟಿ ಹೊಡೆದಂತ ಒಂದು ಸಂಸ್ಥೆ. ಅದು ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಅವರ ಅಗ್ರಿಮೆಂಟ್ ಅಲ್ಲಿರೋದೆಲ್ಲ ಕಾಂಕ್ರೀಟ್ ರೋಡು. 10 ವರ್ಷ ಕಾಂಕ್ರೀಟ್ ರೋಡೇ ಇಲ್ಲ, ಟಾರ್ ರೋಡಲ್ಲೇ ಇತ್ತು ಅದು. ಮತ್ತೆ ಎಲ್ಲ ಕ್ರಾಸ್ ರೋಡ್ಗಳು ಏನೇನು ಪಾಸ್ ಆಗುತ್ತೋ ಅದಕ್ಕೆಲ್ಲನೂ ಫ್ಲೈಓವರ್ ಮಾಡಬೇಕು ಅಂತ ಇದೆ. ಆ ಫ್ಲೈಓವರ್ಗಳನ್ನು ನ್ಯಾಯವಾಗಿ ಮಾಡಿಲ್ಲ. ರಸ್ತೆ ಎಷ್ಟಾಗಲ ಇದೆ ಅಷ್ಟಾಗಲ ಫ್ಲೈಓವರ್ಗಳನ್ನು ಮಾಡಿಲ್ಲ. ಟೋಲ್ಗಳನ್ನ ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಟೋಲ್ಗಳು. ಅವ್ರಿಗೆ 30 ವರ್ಷ ಮಾತ್ರ ಟೋಲ್ ತಗೊಳಕ್ಕೆ ಅವಕಾಶ ಇದ್ದಿದ್ದು, 30 ವರ್ಷನೂ ದಾಟ್ಬಿಟ್ಟಿದೆ. ಇಷ್ಟಿದ್ರೂ ಕೂಡ ಅವತ್ತು ಯಾರು ಸರ್ಕಾರ, ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ SM ಕೃಷ್ಣ ಅವರು, RV ದೇಶಪಾಂಡೆ, DK ಶಿವಕುಮಾರ್ ಅವರು 3 ಜನ ಮಂತ್ರಿ ಇದ್ರು ಆ ಯೋಜನೆಗೆ. ಮತ್ತೆ ಅದೇ ಸರ್ಕಾರ ಬಂದಿರೋದ್ರಿಂದ ಅವ್ರನ್ನ ಶೆಲ್ಟರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಶೆಲ್ಟರ್ ಕೊಡ್ತಾ ಇದ್ದಾರೆ, ಮತ್ತೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಈಗ ಕೋರ್ಟ್ ಆದೇಶ ಬಂದಿದೆ, ಟೋಲ್ನ ತೆಗೆದುಹಾಕಿದ್ರೆ ಅಟ್ಲೀಸ್ಟ್ ಓಡಾಡೋಂಥ ಬೆಂಗಳೂರು ಜನಕ್ಕೆ ಆ ಹೊರೆ ಆದರೂ ಕಡಿಮೆ ಆಗ್ತದೆ. ಅದಕ್ಕೆ ಟೋಲ್ನ ರಿಮೂವ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ. ಆದ್ರೆ ಸರ್ಕಾರ ನನಗನ್ಸೋ ಪ್ರಕಾರ ಇಡೀ ಸರ್ಕಾರನೇ ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ನನಗನ್ಸುತ್ತೆ ಮಾಡಲ್ಲ. ಶಾಮೀಲಾಗ್ಬಿಟ್ಟಿದ್ದಾರೆ ಇಡೀ ಸರ್ಕಾರ. ಯಾಕಂದ್ರೆ ಪ್ರಾರಂಭ ಮಾಡಿದವರು ಅವರೇ ನೈಸು, ಈಗ ಅಧಿಕಾರದಲ್ಲಿರೋರು ಅವರೇ. ಅದರಿಂದ ಇದು ಈಗಾಗಲೇ ನೈಸ್ ಬಗ್ಗೆ ಸದನ ಸಮಿತಿ ಒಂದು ವರದಿ ಕೊಟ್ಟಿದೆ. ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿ, ಜಯಚಂದ್ರ ಅವರ ನೇತೃತ್ವದಲ್ಲಿ ಸಮಿತಿ ಆಗಿರೋದು, ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿ ಅದರ ಪ್ರಕಾರ ಇಂಪ್ಲಿಮೆಂಟ್ ಮಾಡಬೇಕು. ಇವರು ಬೆಂಗಳೂರು ಟು ಮೈಸೂರು ಇರೋಂಥದ್ದು 130 ಕಿಲೋಮೀಟರ್ ಡಿಸ್ಟೆನ್ಸು, 6 ಕಿಲೋಮೀಟರ್ ಮಾತ್ರ ರೋಡ್ ಮಾಡಿದ್ದಾರೆ. 6 ಕಿಲೋಮೀಟರ್ ಮಾತ್ರ ರೋಡು. 130 ಕಿಲೋಮೀಟರ್ಗೆ 6 ಕಿಲೋಮೀಟರ್ ಮಾತ್ರ ರೋಡ್ ಮಾಡಿದ್ದಾರೆ. ಅಂದ್ರೆ ಈ ಪ್ರಾಜೆಕ್ಟ್ ಇವತ್ತು ಅವಶ್ಯಕತೆ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಈಗಾಗಲೇ ನಮ್ಮ ನರೇಂದ್ರ ಮೋದಿಯವರು ಬೆಂಗಳೂರು ಮೈಸೂರು ರೋಡು ಮಾಡಿ ಎಕ್ಸ್ಪ್ರೆಸ್ ಹೈವೇ ಮಾಡಿಬಿಟ್ಟು ಇನ್ನ ಬೇರೆ ರೋಡ್ ಅವಶ್ಯಕತೆನೇ ಇಲ್ಲ. ಈಗ ಮೈಸೂರಿಗೆ 1.5 ಗಂಟೆಯಲ್ಲಿ ರೀಚ್ ಆಗ್ಬೋದು ನಾವು ಕೆಂಗೇರಿಯಿಂದ. ಅದರಿಂದ ಹೊಸ ರಸ್ತೆ ಅವಶ್ಯಕತೆ ಇಲ್ಲ. ಆ ದೃಷ್ಟಿಯಿಂದ ಎಂಟೈರ್ ಸ್ಕೀಮನ್ನ ರಾಜ್ಯ ಸರ್ಕಾರ ತಗೊಬೇಕು. ಯಾರ್ಯಾರು ರೈತರು ಜಮೀನು ಕಳ್ಕೊಂಡಿದ್ದಾರೆ ಅವರಿಗೆ ಸರಿಯಾದಂಥ ಪರಿಹಾರ ಸಿಗಬೇಕು. ಅಕ್ವೈರ್ ಆಗಿರುವಂತಹ ಜಮೀನುಗಳೇನಿದೆ, ಇಷ್ಟು ವರ್ಷಗಳ ಕಾಲ ಅವರು ಬೆಳೆ ಬೆಳೆಯೋಕ್ಕೂ ತೊಂದರೆ ಕೊಡ್ತಾ ಇದ್ರು ಈ ನೈಸ್ ಸಂಸ್ಥೆಯವರು. ಇದೆಲ್ಲವನ್ನ CBI ತನಿಖೆಗೆ ಒಪ್ಪಿಸ್ಬೇಕು. CBI ತನಿಖೆಗೆ ಒಪ್ಪಿಸಿದ್ರೆ ಆ ಕಾಲದಲ್ಲಿ ಯಾರ್ಯಾರು ದುಡ್ಡು ಇಸ್ಕೊಂಡು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ರು, ಯಾರ್ಯಾರು ಕಿಕ್ ಬ್ಯಾಕ್ ತಗೊಂಡು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ರು, ಅವರೆಲ್ಲರ ಬಣ್ಣ ಬಯಲಾಗಬೇಕು. ಯಾಕಂದ್ರೆ ಈ ದುಡ್ಡು ಕರ್ನಾಟಕ ಜನರ ದುಡ್ಡು, ಯಾವುದೋ ಪಾರ್ಟಿ ದುಡ್ಡಲ್ಲ, ಇದು ಜನರ ದುಡ್ಡು. ಇಷ್ಟು ವರ್ಷಗಳ ಕಾಲ ಮೋಸ ಮಾಡಿದಂತ
ಒಂದು ಸಂಸ್ಥೆ, ಅದರ ಮೇಲೆ ಇರ್ತಕ್ಕಂಥ ಆಪಾದನೆಗಳು. ಈಗ ಕೋರ್ಟು ಕೂಡ 3-4 ವರ್ಷದಿಂದನೇ ಅವ್ರಿಗೆ ಜಮೀನು ವಾಪಸ್ ಕೊಡಿ, 100 ಎಕರೆ ಮೇಲೆ ಜಮೀನು ಎಕ್ಸಸ್ ಇದೆ ಅಂತ ಹೇಳೋದು, ಅದು ವಾಪಸ್ ಕೊಟ್ಟಿಲ್ಲ. ಮತ್ತೆ ಈಗ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇದೊಂದು ಅಕ್ರಮ ಅಂತೇಳಿ ಹೇಳಿರೋದ್ರಿಂದ, ಕೋರ್ಟೇ ಹೇಳಿರೋದ್ರಿಂದ ಸರ್ಕಾರ ಕೂಡಲೇ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಶಾಮೀಲಾಗಿದ್ದೀರಾ, ಎಲ್ಲೋ ನೈಸ್ನೇ ನೀವು ಪರ್ಚೇಸ್ ಮಾಡೋ ಅಂಥದ್ದಕ್ಕೆ ತಯಾರಾಗಿದ್ದೀರಾ ಅಂತ ಅನಿಸ್ತದೆ.